ಈಗ ನಾನು ಇದರ ಮೇಲೆ ತುಪ್ಪ ಹಾಕ್ಕೊಳ್ತೇನೆ. ಈ ತುಪ್ಪ ಜೊತೆಗೆ ತುಂಬ ಚೆನ್ನಾಗಿ ಕಾಕಡಿ ಇಡ್ಲಿ ರೆಡಿ. ಪಕ್ಕೆಯನ್ನು ಚೆನ್ನಾಗಿ ಹರ್ಕೊಂಡಿದ್ದೇನೆ ಮತ್ತು ಉಪ್ಪು. ಒಂದು ಬಟ್ಟಲು ಕಾಯನ್ನು ಹಾಕ್ಕೊಂಡಿದ್ದೇನೆ, ಮತ್ತು ಸ್ವಲ್ಪ ಹಾಕ್ಕೊಳ್ತೇನೆ. ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಹೀಗೆ ಇರಬೇಕು ಇದರ ಮಿಶ್ರಣ, ಸ್ವಲ್ಪ ದಪ್ಪನೇ ಇರಬೇಕು. ಕಡಿಮೆ ಆಗಿದೆ, ಹಾಕ್ಕೊಳ್ತೇನೆ ಸ್ವಲ್ಪ. ತುಪ್ಪವನ್ನು ಸವರ್ಕೊಂಡಿದ್ದೇನೆ. ಈಗ ಒಂದೊಂದಾಗಿ ಹಾಕ್ಕೊಳ್ಳೋಣ. ಮತ್ತು 15 ನಿಮಿಷ ಕಾಲ ಬೇಯಿಸ್ಲಿಕ್ಕೆ ಇಡಬೇಕು. ಈಗ ಇದು ಬೇಯಿಸಿ ರೆಡಿಯಾಗಿದೆ. ಈಗ ತಗೊಳ್ಬೇಕು ಇದನ್ನು. ಬೇರೆ ಬೇರೆ ಥರದ ಇಡ್ಲಿಯನ್ನು ಮಾಡ್ಬೋದು. ಈಗ ನಾನು ಇದರ ಮೇಲೆ ತುಪ್ಪ ಹಾಕ್ಕೊಳ್ತೇನೆ. ಈ ತುಪ್ಪ ಜೊತೆಗೆ ತುಂಬ ಚೆನ್ನಾಗಿ ಕಾಕಡಿ ಇಡ್ಲಿ ರೆಡಿ. ಈಗ ಇದು ಬೇಯಿಸಿ ರೆಡಿಯಾಗಿದೆ. ಈಗ ಇದು ಬೇಯಿಸಿ ರೆಡಿಯಾಗಿದೆ. ಈಗ ತಗೊಳ್ಬೇಕು ಇದನ್ನು. ಬೇರೆ ಬೇರೆ ಥರದ ಇಡ್ಲಿಯನ್ನು ಮಾಡ್ಬೋದು.